ಇದೇನಾ ಸರ್ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾಗಿರುವಂತಹ ಪ್ರಜಾಪ್ರಭುತ್ವ? ಇವತ್ತು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜಯಂತಿ ಇರುವುದರಿಂದ ಸಿದ್ಧಗಂಗಾ ಮಠಕ್ಕೆ ನನ್ನ ಸ್ನೇಹಿತರೊಡನೆ ಹೋದೆ. ಕ್ಯಾತ್ಸಂದ್ರದಿಂದ ಮಠಕ್ಕೆ ಹೋಗುವುದಕ್ಕೆ ಫ್ಲೈಓವರ್ ಹಾಕಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ. ಮಠಕ್ಕೆ ಹೋಗಿದ ತಕ್ಷಣ ಪ್ರಸಾದ ಸ್ವೀಕರಿಸಿ. ಇಲ್ಲಿ ಅನ್ನ ಒಂಚೂರು ವೇಸ್ಟ್ ಮಾಡಂಗಿಲ್ಲ, ವೇಸ್ಟ್ ಮಾಡಬಾರ್ದು. ಅನ್ನಂ ಪರಬ್ರಹ್ಮ ಸ್ವರೂಪಂ, ಅನ್ನದಾತ ಸುಖಿ ಭವ ಅಂತ ಹೇಳ್ತಾ ಅಲ್ಲಿಂದ ಮುಂದೆ ಬಂದು ಸ್ವಾಮೀಜಿಯವರ ಆರ್ಟ್ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಹೆಲಿಕಾಪ್ಟರ್ ಸೌಂಡ್ ಬಂತು. ರಾಷ್ಟ್ರಪತಿಗಳು ಅವಾಗ ಬಂದು ಹೋಗ್ತಾ ಇದಾರಂತೆ. ಸರಿ ಅಂತ ಅಲ್ಲಿಂದ ಮುಂದೆ ಹೋಗಿ ಮಠ ಎಲ್ಲ ಒಂದ್ ರೌಂಡ್ ಹಾಕಿ ಸ್ವಾಮೀಜಿ ಅವ್ರ ದರ್ಶನ ಪಡ್ಕೊಳ್ಳೋಣ ಅಂತ ಹೋದ್ರೆ ಕ್ಯೂ ಲೈನ್ ನೋಡ್ರಿ ಎಷ್ಟು ಉದ್ದ ಐತೆ. ಅದಕ್ಕೆ ಅಲ್ಲಿಂದ ಡೈರೆಕ್ಟ್ ಆಗಿ ಬೆಟ್ಟ ಹತ್ತಿ ನಾನು ಮತ್ತು ನನ್ನ ಸ್ನೇಹಿತರು ಶಿವಲಿಂಗ ಮತ್ತು ನಂದಿ ಅವರ ಹತ್ರ ಫೋಟೋ ತಗೊಂಡು ಅಲ್ಲಿಂದ ನಡ್ಕೊಂಡು ಡೈರೆಕ್ಟ್ ಆಗಿ ಕ್ಯಾತ್ಸಂದ್ರಕ್ಕೆ ಬಂದ್ವಿ. ಇಲ್ಲಿ ಬಂದ್ ನೋಡಿದ್ರೆ ಎಷ್ಟೊಂದ್ ಜನ ಬಸ್ ಕಾಯ್ತವ್ರು ಗೊತ್ತಾ. ಸರಿ ಅಂತ ಒಂದ್ ಹಾಫ್ ಅನ್ ಅವರ್ ವೇಟ್ ಮಾಡಿದ್ರೆ ಬಸ್ ಬಂತು. ಮೊನ್ನೆ ತುಮಕೂರು ಬಸ್ ಸ್ಟ್ಯಾಂಡ್ ಅಲ್ಲಿ ನಡೆದ ಇನ್ಸಿಡೆಂಟ್ ಎಲ್ರಿಗೂ ಗೊತ್ತಿದೆ ಅನ್ಸುತ್ತೆ. ಒಬ್ಬ ವಿದ್ಯಾರ್ಥಿನಿ ಸೀಟ್ ಹಿಡ್ಕೊಳಕ್ ಹೋಗಿ ಬಸ್ ಕೆಳಗೆ ಸಿಲುಕಿ ಕಾಲು ಕಳ್ಕೊಂಡಿದ್ದಾರೆ. ಕಾರಣ ಏನಂದ್ರೆ ಬಸ್ ಕರೆಕ್ಟ್ ಆಗಿ ಇಲ್ಲದೆ ಇರುವುದರಿಂದ ನಾವೆಷ್ಟೇ ಬಾಯ್ ಬಡ್ಕೊಂಡ್ರು ಬಸ್ ಬಿಡ್ತಿಲ್ಲ. ಇನ್ನ ಸ್ವಲ್ಪ ಜನ ಬಸ್ ಹತ್ತೇ ಇಲ್ಲ, ಯಾಕಂದ್ರೆ ಬಸ್ ಅಲ್ಲಿ ಜಾಗ ಇಲ್ಲ. ಒಂದ್ ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ಜನರು ಜಾಸ್ತಿ ಇದಾರಂತ ಅರ್ಧ ದಾರಿಯಲ್ಲೇ ಇಳಿಸ್ಬಿಟ್ರು. ಅಲ್ಲ ಸ್ವಾಮಿ, ಜನ ಜಾಸ್ತಿ ಬರ್ತಾರಂತ ಗೊತ್ತಿದ್ಮೇಲೆ ಎಕ್ಸ್ಟ್ರಾ ಬಸ್ ಬಿಡ್ಬೇಕು ತಾನೆ. ರಾಷ್ಟ್ರಪತಿಗಳು ಬರ್ತಿದಾರ ಅಂತ 4 ದಿನಗಳಿಂದ ಸಿದ್ಧತೆ ಮಾಡ್ತಿರುವಂತಹ ಸರ್ಕಾರ ಜನಸಾಮಾನ್ಯರಿಗೋಸ್ಕರ ಎಕ್ಸ್ಟ್ರಾ ಬಸ್ ಬಿಡಕ್ಕಾಗಲ್ವೇನ್ರಿ? ಇದೇನಾ ಸರ್ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರಚಿತವಾಗಿರುವಂತಹ ಪ್ರಜಾಪ್ರಭುತ್ವ? ಜನಸಾಮಾನ್ಯರಿಗೆ ನಾನು ಹೇಳುವುದೇನಂದ್ರೆ, ಸರ್ಕಾರ ನಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೀಟಿಗೋಸ್ಕರ ನಿಮ್ ಪ್ರಾಣ ಕಳ್ಕೋಬೇಡಿ. ದಯವಿಟ್ಟು ಸೀಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಬಸ್ ನಿಧಾನವಾಗಿ ಹತ್ತಿ. ನಾನು ಮಾತಾಡಿರೋದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ.